ವೃಶ್ಚಿಕ ರಾಶಿ, ಬಹಳ ಆರೋಗ್ಯದ ಬಗ್ಗೆ ಜಾಗ್ರತೆ ಇರಬೇಕು. ದೈಹಿಕ ಮಾನಸಿಕವಾದ ಕೆಲವು ದೃಢತೆಗಳು ಕಡಿಮೆಯಾಗಿ ಮಾನಸಿಕ ಗೊಂದಲಗಳನ್ನು ಪಡೆದುಕೊಳ್ಳುವ ಯೋಗಗಳು ವೃಶ್ಚಿಕ ರಾಶಿಯವರಿಗೆ ಇದೆ. ಸಂಭ್ರಮಾಚರಣೆಯ ಸಮಯವೂ ಹೌದು. ಆದರೆ ಹಣಕಾಸಿನ ವಿಷಯದಲ್ಲಿ ಕೆಲವು ನಷ್ಟಗಳು ಉಂಟಾಗುವ ಸಾಧ್ಯತೆಗಳಿದೆ. ತಾವು ಮಾಡಬೇಕಾದ ಈ ದಿನದ ಆರಾಧನೆ ಶ್ರೀರಾಮ ನಾಮ ಜಪವನ್ನು ಮಾಡುವುದು, ಹಾಗೆಯೇ ದುರ್ಗಾ ಪರಮೇಶ್ವರಿ ದೇವರ ಆರಾಧನೆ, ರಾಘವೇಂದ್ರ ಸ್ವಾಮಿ ದೇವರ ಪ್ರಾರ್ಥನೆ ಮಾಡಿದರೆ ಇಷ್ಟಾರ್ಥ ಸಿದ್ಧಿ. ಧನುರ್ರಾಶಿ, ಬಹಳ ಒಳ್ಳೆಯ ದಿನ ನಿಮ್ಮ ಪಾಲಿಗೆ ಈ ದಿನ ಉಂಟಾಗುತ್ತೆ. ಅವಿವಾಹಿತರಿಗೆ ವಿವಾಹದ ಬಗ್ಗೆಯೋ ನಷ್ಟವಾದದ್ದು ಮರುಪ್ರಾಪ್ತವಾಗುವಂತಹ ಯೋಗವೋ, ದೂರ ಸ್ಥಳದಿಂದ ಶುಭವಾರ್ತೆಗಳನ್ನು ಪಡೆಯುವಂಥದ್ದು, ಜನ್ಮಭೂಮಿಗೆ ಮರಳಿ ಹೋಗುವಂಥ ಅವಕಾಶಗಳುಂಟಾಗುವಂಥದ್ದು, ವಿದೇಶದಲ್ಲಿರುವವರಿಗೆ ಸಂಭ್ರಮಾಚರಣೆಯ ಫಲ ಅಧಿಕಗೊಳ್ಳುವ ಸಾಧ್ಯತೆ ಈ ದಿನ ನಿಮ್ಮ ಪಾಲಿಗೆ ಉಂಟಾಗುತ್ತೆ. ತಾವು ಈ ದಿನ ಮಾಡಬೇಕಾದಂತಹ ದೈವಿಕ ಆರಾಧನೆ ರಾಮನಾಮ ಜಪದಿಂದ, ಗಣಪತಿಯ ಸೇವೆಯನ್ನು ಮಾಡುವುದರಿಂದ ಇಷ್ಟಾರ್ಥ ಸಿದ್ಧಿ. ಮಕರ ರಾಶಿ, ಮಕರ ರಾಶಿಯವರಿಗೆ ಶ್ರಮಕ್ಕೆ ತಕ್ಕಷ್ಟು ಪ್ರತಿಫಲ ಉಂಟಾಗುವ ದಿನ, ನಷ್ಟವಾದದ್ದು ಮರುಪ್ರಾಪ್ತಿಯಾಗುವಂತಹ ದಿನ, ಆರ್ಥಿಕದಲ್ಲಿ ಪ್ರಗತಿ ಉಂಟಾಗುವಂತಹ ಸಮಯ, ಬಂಧುಗಳಿಂದ ಸ್ನೇಹ ಪ್ರಾಪ್ತಿಯಾಗುವಂತಹ ದಿನ. ತಾವು ತಮ್ಮ ಜಿದ್ದಿ ಸ್ವಭಾವದಿಂದ ದೂರವಾದರೆ ಸಂತೃಪ್ತವಾದ ಅನುಭವಗಳು ಈ ದಿನ ನಿಮ್ಮ ಪಾಲಿಗೆ ಉಂಟಾಗುತ್ತೆ. ತಾವು ಮಾಡಬೇಕಾದಂತಹ ಈ ದಿನದ ಆರಾಧನೆ ರಾಮನಾಮ ಜಪದೊಂದಿಗೆ ಶನಿದೇವರ ಪ್ರಾರ್ಥನೆಯನ್ನು, ಪ್ರಾಣಿ ಪಕ್ಷಿಗಳಿಗೆ ಧಾನ್ಯವನ್ನು ಕೊಡುವುದರಿಂದ ಇಷ್ಟಾರ್ಥ ಸಿದ್ಧಿ. ಕುಂಭರಾಶಿ, ಈ ದಿನ ತಮ್ಮ ಪಾಲಿಗೆ ಒಳ್ಳೆಯ ಅವಕಾಶಗಳು ಎದುರಿಗಿದ್ದರೂ ಅನುಭವಿಸುವ ವಿಷಯದಲ್ಲಿ ಅಸಮಾಧಾನ ಮತ್ತು ನಿಧಾನಗೊಳ್ಳುವ ಸಾಧ್ಯತೆ ಇದೆ. ಮಾತಿನಲ್ಲಿ ಎಚ್ಚರವಾಗಿರಬೇಕು. ಲಾಭ ನಷ್ಟ ಸಮವಾಗಿರುತ್ತೆ. ಮೇಲಾಧಿಕಾರಿಗಳಿಂದ ಕಿರಿಕಿರಿ ಸಂಭವಿಸುವ ಸಾಧ್ಯತೆ ಇದೆ. ಮಾನಸಿಕವಾಗಿ ಕೆಲವು ಗೊಂದಲಗಳ ವಾತಾವರಣಗಳನ್ನು ಅನುಭವಿಸುವ ಸಾಧ್ಯವಿದೆ. ಬಹುತೇಕವಾಗಿ ಈ ದಿನ ಕುಂಭರಾಶಿಯವರಿಗೆ ಮಿಶ್ರ ಫಲದಾಯಕವಾದ ದಿನ. ತಾವು ಮಾಡಬೇಕಾದಂತಹ ಈ ದಿನದ ದೈವಿಕ ಆರಾಧನೆ ಶ್ರೀರಾಮನಾಮ ಜಪದಿಂದ ನಾಗದೇವರ ಪ್ರಾರ್ಥನೆಯನ್ನು, ಹಾಗೆಯೇ ರಾಘವೇಂದ್ರ ಸ್ವಾಮಿಯ ಆರಾಧನೆ ನಿಮ್ಮ ಪಾಲಿಗೆ ಶುಭವನ್ನು ಕೊಡುವ ಸಾಧ್ಯವಿದೆ. ಮೀನರಾಶಿ, ಇವತ್ತು ಪ್ರಯಾಣ ಮಾಡುವಂಥದ್ದು, ತಾಯಿಯ ಮೂಲದ ಸಂಪತ್ತು, ತಾಯಿಯ ಅಪೇಕ್ಷೆ ಈಡೇರಿಸುವುದು, ಹಾಗೆ ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ಕೆಲವು ಹೊಸ ನಿರ್ಧಾರವನ್ನು ತೆಗೆದುಕೊಳ್ಳುವ ಅವಕಾಶಗಳು ಚೆನ್ನಾಗಿ ಕಾಣಿಸ್ತಾ ಇದೆ. ವ್ಯಾಪಾರದ ಬದಲಾವಣೆಗಳು, ಹಾಗೆ ವ್ಯವಹಾರದಲ್ಲಿ ಹೊಸ ಸೇರಿಕೆಯನ್ನು ಮಾಡಿಕೊಳ್ಳುವುದು, ಉದ್ಯೋಗದಲ್ಲಿ ಹೊಸ ಪ್ರಮೋಷನ್ಗಳನ್ನು ಪಡೆದುಕೊಳ್ಳುವ ಅವಕಾಶಗಳು ನಿಮ್ಮ ಪಾಲಿಗೆ ಈ ದಿನ ಚೆನ್ನಾಗಿದೆ. ತಾವು ಮಾಡಬೇಕಾದಂತಹ ಈ ದಿನದ ದೇವತಾರಾಧನೆ ನಾಗದೇವರ ಪ್ರಾರ್ಥನೆಯನ್ನು, ಸುಬ್ರಹ್ಮಣ್ಯ ದೇವರ ಆರಾಧನೆಯಿಂದ ಇಷ್ಟಾರ್ಥ ಸಿದ್ಧಿ. ವೀಕ್ಷಕರೇ, ತಮಗೆಲ್ಲ ಗೊತ್ತೇ ಇದೆ, ತಮ್ಮ ಅಪೇಕ್ಷೆಯಂತೆ ಕೆಳಗೆ ನಾವು ತೋರಿಸುವಂತಹ ವಾಟ್ಸ್ಯಾಪ್ ನಂಬರಿಗೆ ನಿಮ್ಮ ಜನನ ದಿನಾಂಕ, ತಿಂಗಳು, ಇಸವಿ ಮತ್ತು ಜನನ ಸಮಯ, ನಿಮಗೆ ಅವಶ್ಯವಾಗಿ ಬೇಕಿರುವ ವಿಷಯ ಇದನ್ನು ನೀವು ಬರೆದು ಕಳಿಸಿದರೆ ನಿಮಗೆ ಅದಕ್ಕೆ ನಾವು ಜಾತಕದ ಫಲವನ್ನು ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ.